ಇವತ್ತು ನಾವು BA ಥರ್ಡ್ ಇಯರ್ ಒಳಗಿಂದು NEP ಸಿಲೆಬಸ್ BA 5th ಸೆಮ್ನಾಗಿಂದು ಪೇಪರ್ ನಂಬರ್ 11. ಈ ಪೇಪರ್ ನಂಬರ್ 11 ಯಾವುದು ಅಂತಂದ್ರೆ ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಖ್ಯಾಶಾಸ್ತ್ರ ಅಂಥೇಳಿ. ಆ ಪೇಪರ್ 11ರಲ್ಲಿ ಅಧ್ಯಾಯ 8ಅನ್ನು ಅಧ್ಯಯನ ಮಾಡೋರಿದ್ದೀವಿ. ಅಧ್ಯಾಯ 8ರ ಒಂದು ಹೆಡ್ಡಿಂಗ್ ಯಾವುದು ಅಂದ್ರೆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಸಂಬಂಧಿತವಾದ ಕೆಲವು ಪರಿಕಲ್ಪನೆಗಳು. ನಡ್ರಿ ಹಂಗಾರೆ ಇವತ್ತು ನೋಡೋಣ ನಾವು ಅಧ್ಯಾಯ 8ರೊಳಗೆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಸಂಬಂಧಿತವಾಗಿರುವಂತಹ ಯಾವ ಪರಿಕಲ್ಪನೆಗಳು ಈ ಪಾಠದಲ್ಲಿವೆ ಅನ್ನೋದನ್ನು ಈಗ ಮುಂದಿನಂತೆ ಅಧ್ಯಯನ ಮಾಡೋಣ. ಈ ಸಾಮಾಜಿಕ ಸಂಖ್ಯಾಶಾಸ್ತ್ರ ಸಂಬಂಧಿತವಾದ ಕೆಲವು ಪರಿಕಲ್ಪನೆಗಳಲ್ಲಿ ಆ ಪರಿಕಲ್ಪನೆಗಳು ನಾವು 4 ಪ್ರಕಾರಗಳಲ್ಲಿ ನೋಡ್ತೀವಿ. ಆ 4 ಪ್ರಕಾರಗಳಲ್ಲಿ ನಂಬರ್ 1 ಬರ್ತೈತಿ ಜನಸಮೂಹ, ಅಥವಾ ಅದನ್ನೇ ವಿಶ್ವ ಅಂತ ಕರಿತೀವಿ, ಅಥವಾ ಅದನ್ನೇ ಬೃಹತ್ ವಿಶ್ವದ ಪರಿಕಲ್ಪನೆ ಅಂತ ಕರಿತೀವಿ. ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಆರ್ ಯೂನಿವರ್ಸ್ ಅಂತ ಕರಿತೀವಿ ನಾವು. ಅದೇ ರೀತಿ ಎರಡನೇದು ಯಾವುದೋ ಪರಿಕಲ್ಪನೆ ಅಂತಂದರೆ ಮಾದರಿ ಅಥವಾ ನಮೂನೆ, ಅದನ್ನೇ ನಾವು ಸ್ಯಾಂಪಲ್ ಆರ್ ಮಾಡೆಲ್ ಅಂತ ಕರಿತೀವಿ. ಇನ್ನು ಮೂರನೇದು ಸ್ಥಿರಾಂಶಗಳು ಮತ್ತು ಪರಿವರ್ತಕಗಳು ಅಂಥೇಳಿ, ವೇರಿಯಬಲ್ಸ್, ಕಾನ್ಸ್ಟಂಟ್ಸ್ ಆ್ಯಂಡ್ ಕಾನ್ಸ್ಟಂಟ್ಸ್ ವೇರಿಯಬಲ್ಸ್ ಅಂಥೇಳಿ ಕರಿತೀವಿ. ಇನ್ನು ನಾಲ್ಕನೇದೊಳಗೆ ನಾವು ಸಾಮಾಜಿಕ ಸಂಖ್ಯಾಶಾಸ್ತ್ರದ ಸಂಬಂಧಿತವಾದ ಪ್ರಮುಖವಾದ ಪರಿಕಲ್ಪನೆ ಯಾವುದು ಅಂತಂದ್ರೆ ಅಂಕಿ ಸಂಖ್ಯೆಗಳ ವಿಧಗಳು ಅಥವಾ ಅಂಕಿ ಸಂಖ್ಯೆಗಳ ಪ್ರಕಾರಗಳು ಅಂಥೇಳಿ. ಇದನ್ನೇ ನಾವು ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಇದರಲ್ಲಿ 2 ಪ್ರಕಾರಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ನಂಬರ್ 1 ಬರ್ತೈತಿ ವಿವರಣಾತ್ಮಕ ಅಂಕಿಅಂಶಗಳು ಅಂಥೇಳಿ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ ಅಂಥೇಳಿ. ಇನ್ನೊಂದು ನಿಗಮನಾತ್ಮಕ ಅಂಕಿಅಂಶಗಳು ಅಂತ ಕರಿತೀವಿ, ಇನ್ಫೆರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ ಅಂತ. ನೋಡಿದ್ರೆ ಇವತ್ತು ನಾವು ಅಧ್ಯಾಯ 8ರೊಳಗೆ ಸಮಾಜಶಾಸ್ತ್ರೀಯ ಸಂಖ್ಯಾಶಾಸ್ತ್ರದ ಸಂಬಂಧಿತವಾದ ಕೆಲವು ಪರಿಕಲ್ಪನೆಗಳು ಯಾವ್ಯಾವುದಾವ. ನಂಬರ್ 1 ಜನಸಮೂಹ, ವಿಶ್ವ ಅಥವಾ ಬೃಹತ್ ವಿಶ್ವ ಅಂಥೇಳಿ. ಎರಡನೇದು ಮಾದರಿ ಅಥವಾ ನಮೂನೆ ಅಂಥೇಳಿ. ಮೂರನೇದು ಸ್ಥಿರಾಂಶಗಳು ಮತ್ತು ಪರಿವರ್ತಕಗಳು ಅಂಥೇಳಿ. ನಾಲ್ಕನೇದ್ದು ಅಂಕಿಅಂಶಗಳ ವಿಧಗಳು, ಪ್ರಕಾರಗಳು ಅಂತ. ಇವುಗಳನ್ನು ಇನ್ನು ಮುಂದೆ ಒಂದೊಂದಾಗಿ ಅಧ್ಯಯನ ಮಾಡೋಣ.